ಹಲೋ 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 ನೆಟ್ವರ್ಕ್ ಪ್ರಾಬ್ಲಮ್. ಅಮ್ಮ, ಯಾವುದೋ ಎಮರ್ಜೆನ್ಸಿ ಕಾಲ್ ಬರ್ತಿದೆ. ನೆಟ್ವರ್ಕ್ ಸರಿ ಇಲ್ಲ, ಸಿಗ್ನಲ್ ಸಿಗ್ತಿಲ್ಲ. ಕಾರ್ ಹತ್ರ ಇರ್ತೀನಿ ಬಾ. ಈ ಹುಡುಗನ ಹೆಸರು ಕಿರಣ್ ಅಂತ. ಈ ಹುಡುಗನ ತಂದೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಕೆಲಸದಲ್ಲಿದ್ದಾರೆ. ತಾಯಿ ಪ್ರೈವೇಟ್ ಸ್ಕೂಲ್ನಲ್ಲಿ ಟೀಚರ್ ಆಗಿದ್ದಾರೆ. ಇನ್ನು ಈ ಹುಡುಗ R4 ಅಂತ ಒಂದು ಫೇಮಸ್ ಕಂಪ್ನಿಲಿ ಕೆಲಸದಲ್ಲಿದ್ದಾನೆ. ತಿಂಗಳಿಗೆ 68,000 ರೂಪಾಯಿ ಸಂಬಳ. ಶಾಮಣ್ಣ, ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇಲ್ಲಿ ಕೆಲಸ ಮಾಡೋ ಹುಡುಗ ಬೇಡ ಅಂತ. ಆ ಗರ್ಭ ಶ್ರೀಮಂತ ಮನೆ ಹುಡುಗನೇ ಬೇಕು. ಕೂತು ತಿಂದ್ರು ಕರಗದೆ ಇರೋಷ್ಟು ಆಸ್ತಿ ಇರಬೇಕು. ನನ್ನ ಮಗಳು ಯಾವ ಮನೆ ಸೊಸೆಯಾಗಿ ಹೋಗ್ತಾಳೋ ಅಲ್ಲಿ ಅವಳು ಕೂದಲು ಕೂಡ ಕೊಂಕಬಾರ್ದು ಅಂತ ಮನೆ ಹುಡುಕಿ. ನೀವು ಹೇಳೋದು ಸರಿನೇ. ತುಂಬಾ ಶ್ರೀಮಂತರ ಮನೆ ಹುಡುಗ ಸಿಗೋದು ಕಷ್ಟ ಏನು ಅಲ್ಲ ಬಿಡಿ. ಆದ್ರೆ ಅವ್ರು ಪೂರ್ವಾಪರ ವಿಚಾರ ಮಾಡಿದ್ರೆ ಯಾವುದೇ ಹುಡುಗಿನೂ ಅಂತ ಹುಡುಗರನ್ನ ಮದುವೆ ಆಗೋಕ್ಕೆ ಇಷ್ಟಪಡೋದಿಲ್ಲ. ಒಂದು ಮಾತು, ಈಗ ನಾನು ತಂದಿರೋ ಈ ಹುಡುಗರ ಫೋಟೋನ ನಿಮ್ಮ ಮಗಳಿಗೆ ಒಂದ್ಸರಿ ತೋರಿಸಿ. ಅಕಸ್ಮಾತ್ ಇದರಲ್ಲಿ ಒಬ್ಬ ನಿಮ್ಮ ಮಗಳಿಗೆ ಇಷ್ಟ ಆದ್ರೂ ಆಗ್ಬೋದು. ಏನೇ ಆದ್ರೂ ಕಡೆಗೆ ನಿಮ್ಮ ಮಗಳು ಯಾರನ್ನ ಇಷ್ಟಪಡ್ತಾಳೋ ಅವನ ಜೊತೆ ತಾನೇ ಮದುವೆ ಆಗ್ಬೇಕು. ಶಾಮಣ್ಣ, ಮದುವೆ ಅನ್ನೋದು ಮಗಳು ಮಾತ್ರ ಇಷ್ಟಪಡೋದಲ್ಲ. ತಂದೆ ತಾಯಿ ಇಷ್ಟಪಡಬೇಕು, ಬಂಧು ಬಳಗ ಇಷ್ಟಪಡಬೇಕು. ಮಗಳು ಯಾರನ್ನೋ ಇಷ್ಟಪಟ್ಲು ಅನ್ನೋ ಕಾರಣಕ್ಕೆ 3 ಕಾಸ್ಗೂ ಬೆಲೆ ಇಲ್ದಿರೋವನ ಜೊತೆ ಮದುವೆ ಮಾಡೋಕ್ಕಾಗಲ್ಲ. ಆಸ್ತಿ ಅಂತಸ್ತು ಮುಖ್ಯ ಶಾಮಣ್ಣ. ಇದನ್ನ ನಾನು ನಿಮ್ಗೆ ಹೇಳ್ಕೊಡ್ಬೇಕಾ? ನೋಡಿಮ್ಮ, ಈ ಕಾಲದಲ್ಲಿ ಒಳ್ಳೆಯವ್ರು ಸಿಗ್ತಾರೆ, ಆದ್ರೆ ಅವ್ರ ಹತ್ರ ಆಸ್ತಿ ಇರೋದಿಲ್ಲ. ಕೆಟ್ಟವ್ರು ಸಿಗ್ತಾರೆ, ಅವ್ರ ಹತ್ರ ಆಸ್ತಿನೂ ಇರುತ್ತೆ. ಆದ್ರೆ ಆಸ್ತಿ ಇರೋ ಒಳ್ಳೆಯವ್ರು ಸಿಗೋದು ಬಹಳ ಕಷ್ಟ. ಅಂಥವ್ರನ್ನ ಹುಲ್ಲು ಮೇದೆಯಲ್ಲಿ ಸೂಜಿ ಹುಡುಕ್ದಾಗ ಹುಡುಕ್ಬೇಕು. ಹುಡುಕಿ ಶಾಮಣ್ಣ, ನಿಧಾನ ಆದ್ರೂ ಪರವಾಗಿಲ್ಲ. ನನ್ನ ಮಗಳಿಗೇನು ವಯಸ್ಸಾಗಿಲ್ಲ. ಶ್ರೀಮಂತರ ಮನೆ ಹುಡುಗನ್ನೇ ಹುಡುಕಿ. ತೊಳಿ. ಸರಿಮ್ಮ, ನಾನಿನ್ ಬರ್ತೇನೆ. शुक्लां भरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. ಹೇಳಿಮ್ಮ, ಯಾರ ಹೆಸರಲ್ಲಿ ಪೂಜೆ ಆಗಬೇಕು? ಚಂದನ್ ಹೆಸರಲ್ಲಿ ಪೂಜೆ ಆಗಬೇಕು. ಚಂದನ್ ನಾಮಧೇಯಸ್ಯ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯುರಾರೋಗ್ಯೇಶ್ವರ ಅಭಿವೃದ್ಧಿರಸ್ತು ಆತ್ಮಲಿಂಗೇಶ್ವರ ಪ್ರಸಾದ ಸಿದ್ಧಿರಸ್ತು. ಹೇಳಿಮ್ಮ. ನಮ್ಮ ಅಜ್ಜಿ ಹೆಸರಿಗೆ. ಆಯ್ತಮ್ಮ. ದೇವ್ರೆ, ಆದಷ್ಟು ಬೇಗ ನಮ್ಮ ಅಜ್ಜಿಗೆ ಗುಣಪಡಿಸಪ್ಪ. ನಿಂಗೆ ಉರುಳು ಸೇವೆ ಮಾಡ್ತೀನಿ. 7 ದಿನ ಎಳ್ಳಿನ ದೀಪ ಹಚ್ತೀನಿ. ತನ್ನೋ ರುದ್ರ ಪ್ರಚೋದಯಾತ್. ನಮಸ್ತೆ.
ನನ್ನ ಹೆಸರು ಪಾರ್ವತಿ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ಅಷ್ಟು ದೂರದಿಂದ ಬಂದಿದ್ದೀರಾ? ಯಾರು ಎಷ್ಟೇ ದೂರದಿಂದ ಬಂದರೂ ನಮ್ಮ ಆತ್ಮಲಿಂಗೇಶ್ವರನ ಆಶೀರ್ವಾದ ಆ ಭಕ್ತರ ಮೇಲೆ ಇದ್ದೇ ಇರುತ್ತೆ. ಹೇಳಮ್ಮ. ನನ್ನನ್ನು ವೆಂಕಟರಮಣ ಶಾಸ್ತ್ರಿಗಳು ಕಳಿಸಿದ್ರು. ಓ, ವೆಂಕಟರಮಣ ಶಾಸ್ತ್ರಿಗಳು ಕಳಿಸಿದ್ರ? ಬಹಳ ದೊಡ್ಡ ವಿದ್ವಾಂಸರು. ಹೇಳಮ್ಮ, ಏನಾಗಬೇಕು? ನನ್ನ ಮಗನ ಜಾತಕ ಫಲದಲ್ಲಿ ಅವನ ಹಿತೈಷಿಗಳಿಂದನೇ ಮರಣ ಸೂಚನೆ ಇದೆ ಅಂತ ಇದೆಯಂತೆ. ನಿಮ್ಮ ಹತ್ರ ಅದಕ್ಕೆ ಪರಿಹಾರ ಸೂತ್ರನೂ ಇದೆ ಅಂತ ಅವರೇ ಹೇಳಿದ್ರು. ಅದಕ್ಕೆ ಬಂದೆ ಶಾಸ್ತ್ರಿಗಳೇ. ಒಳ್ಳೆ ಕೆಲಸ ಮಾಡಿದ್ರಮ್ಮ. ಅದಕ್ಕೆ ಪರಿಹಾರ ಮಾತ್ರ ಅಂದರೆ ಗೊಂಬೆ ತೊಟ್ಲು ಪೂಜೆ ಮಾಡಬೇಕು. 21 ದಿನ ತುಂಬ ಕಟ್ಟುನಿಟ್ಟಾಗಿ ಮಾಡಬೇಕು. ಒಂದು ದಿನ ತಪ್ಪಾರ್ದು. ಎಳ್ಳು ದೀಪನೂ ಹಚ್ಚಬೇಕು. ನನಗಿರೋನು ಒಬ್ಬನೇ ಮಗ ಶಾಸ್ತ್ರಿಗಳೇ. ಅವನಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ, ಎಷ್ಟು ಕಷ್ಟ ಬೇಕಾದರೂ ಪಡ್ತೀನಿ. ಸರಿ, ನಾನು ಒಂದು ಕಳಶ ಕೊಡ್ತೀನಿ. ಅದನ್ನು ನಾನು ಹೇಳಿದ ಹಾಗೆ ಪೂಜೆ ಮಾಡಿ 21 ದಿನ ಬಿಟ್ಟು ಪುನಃ ಬನ್ನಿ. ಆ ಪಾಪ ಪರಿಹಾರ ಪೂಜೆನ ನಾನು ಮಾಡ್ತೀನಿ. ಸರಿ ಅರ್ಚಕರೇ. ಬಂದೆ ಇರಮ್ಮ. ತಗೊಳ್ಳಿಮ್ಮ ಕಲಶ ಪ್ರಸಾದ. ಶತಮಾನಂ ಭವತಿ ಶತಾಯ ಪುರುಷೇಂದ್ರಿಯಾಯುಶ್ಚೇವೇಂದ್ರಿಯೇ ಪ್ರತಿಷ್ಠತೆ ದೀರ್ಘಮಾಯುಶ್ರೇಯ ಶಾಂತಿ ಪುಷ್ಟಿ ಸೃಷ್ಟಿಶ್ಚಾಸ್ತು ಸಕಲ ಶ್ರೇಯಭಿವೃದ್ಧಿರಸ್ತು ಆಯುರಾರೋಗ್ಯೇಶ್ವರ ಅಭಿವೃದ್ಧಿರಸ್ತು ಆತ್ಮಲಿಂಗೇಶ್ವರ ಪ್ರಸಾದ ಸಿದ್ಧಿರಸ್ತು. ಬಾರೋ, ಬಂದೆ ನೀನ್ ನಡೆ. ಗಿರಿ, ಬೇಗ ಬಾರೋ, ಹೊತ್ತಾಯ್ತು ಬಾರೋ. ನಾನ್ ಬಂದೆ ನೀನ್ ನಡಿಯಕ್ಕ. ಅವ್ವ, ಏನಾಗ್ತಿದೆ ಅವ್ವ? ಕಾರ್, ಬ್ಯಾಗ್, ಔಷಧಿ. ಕಾರು, ಬ್ಯಾಗ್, ಔಷಧಿ. ಕಾರ್, ಬ್ಯಾಗ್, ಔಷಧಿ. ಔಷಧಿ ಕಾರ್ನಾಗೈತಾ? ಅಕ್ಕ ಏನಾಯ್ತಕ್ಕ? ಇವ್ರಿಗೇನೋ ಆಗ್ಬಿಟ್ಟೈತೆ ಕಣೋ. ಔಷಧಿ ಕಾರ್ನಾಗೈತಂತೆ. ಓ, ನನ್ನ ಹೆಸರು ಬರ್ತಿದ್ನಲ್ಲ, ಆ ಕಾರಣಾಗ ಅವ್ರು ಬಂದಿತ್ತು. ಹೌದಾ? ನೀನು ಇವ್ರ ತಾವನೇ ಇರು, ನಾನು ಬಿರ್ನೆ ಹೋಗಿ ಬರ್ತೀನಿ. ಸರಿ ಅಕ್ಕ. ಏನಾಯ್ತವ? ಹಲೋ ಹಲೋ ಚಂದು, ಎಲ್ಲಿದ್ಯಾ? ಯಾಕೆ? ಯಾಕೆ ಅಂತೆಲ್ಲ ಕೇಳಬೇಡ, ನಾನು ಈಗಲೇ ನೀನು ನೋಡಬೇಕು, ಬೇಗ ಹೇಳು. ನೀ ಕರೆದ ತಕ್ಷಣ ನೀನು ಎದುರುಗಡೆ ಬರೋಕ್ಕೆ ನಾನು ಜಾದೂಗಾರನ? ಯಾಕೆ ಬರೋದಕ್ಕಾಗಲ್ಲ? ಸರಿ, ಇವಾಗ ಎಲ್ಲಿದ್ಯಾ ಹೇಳು. ಸದ್ಯಕ್ಕೆ ನಿನ್ನಿಂದ ದೂರ ಇದ್ದೀನಿ. ಅದೇನೋ ನಿಜಾನೇ. ನನ್ನನ್ನು ಪ್ರೀತಿಸಕ್ಕೆ ಶುರು ಮಾಡ್ದಾಗಿಂದನೂ ನೀನು ದೂರನೇ ಇದೆಯಾ. ಇವಾಗ ಎಲ್ಲಿದ್ಯಾ ಅಂತ ಕೇಳಿದ್ರೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಾಗ ಮಾತಾಡ್ತಿದ್ಯಲ್ಲ. ಅದಕ್ಕೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತೀಯ ಶ್ರುತಿ? ಅಮ್ಮನ ಜೊತೆ ಇಲ್ಲೇ ಹಳ್ಳಿಗೆ ಬಂದಿದ್ದೆ, ದೇವಸ್ಥಾನಕ್ಕೆ. ಸರಿ ಹೋಯ್ತು, ಅಲ್ಲಿ ನೀನು ನಿಮ್ಮಮ್ಮನ ಸೆರ್ಗಿಡ್ಕೊಂಡು ದೇವಸ್ಥಾನ ಎಲ್ಲ ತಿರುಗಾಡು. ಇಲ್ಲಿ ನಮ್ಮಮ್ಮ ಗಂಡು ನೋಡಿ ಮದುವೆ ಮಾಡ್ತಾರೆ, ಆಮೇಲೆ ನೀನು ಬಂದು ತಲೆ ಮೇಲೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡು. ಶ್ರುತಿ, ನೀನು ಗಾಬರಿ ಮಾಡ್ಕೊಂಡು ನನಗೂ ಗಾಬರಿ ಬೆಳೆಸ್ಬೇಡ. ನೋಡು, ಏನೇ ಮಾಡಬೇಕು ಅಂದರೂ ಒಂದು ಸಮಯ ಸಂದರ್ಭ ಅಂತ ಇರುತ್ತೆ. ನಿಮ್ಮಮ್ಮ ಅಷ್ಟು ಸುಲಭವಾಗಿ ನಿನಗೆ ಮದುವೆ ಮಾಡೋಕ್ಕಾಗಲ್ಲ, ಆಯಿತಾ? ನಾನು ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ನಮ್ಮಿಬ್ಬರು ವಿಷಯ ಅಮ್ಮನ ಜೊತೆ ಮಾತಾಡ್ತೀನಿ. ಪ್ರಾಮಿಸ್. ಈ ಪ್ರಾಮಿಸ್ ನಂಗೆ 3 ವರ್ಷದಿಂದ ಕೇಳಿ ಕೇಳಿ ಸಾಕಾಗೋಗಿದೆ. ನೋಡು, ನೀನೇ ನಿಮ್ಮ ಮನೆಯವ್ರ ಹತ್ರ ನಮ್ಮ ಪ್ರೀತಿ ವಿಷಯ ಮಾತಾಡ್ತೀಯಾ, ಅಥವಾ ನಾನೇ ಸುನಾಮಿ ಥರ ಬಂದು ಹೇಳ? ನಿನ್ಗೆ ನಾನೇನು ಅಂತ ಚೆನ್ನಾಗಿ ಗೊತ್ತಿರಬೇಕಲ್ಲ. ಒಂದು ಸಲ ನಿರ್ಧಾರ ಮಾಡಿದ್ದನ್ನ 2ನೇ ಸತಿ ನಾನು ಯೋಚನೆ ಮಾಡೋದಿಲ್ಲ. ಶ್ರುತಿ, ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡ. ಶ್ರುತಿ, 1 ನಿಮಿಷ ಕಾಲ್ ಮಾಡ್ತೀನಿ. ಚಂದು, ದಿಸ್ ಇಸ್ ಟೂ ಮಚ್. ಫಸ್ಟು ನಾನು ಏನು ಹೇಳ್ತೇನೋ ಅದನ್ನು ಅರ್ಥ ಮಾಡ್ಕೋ. ಎಲ್ಲಿ ನಮ್ಮಮ್ಮ ನಮ್ಮಿಬ್ಬರನ್ನ ದೂರ ಮಾಡಿ ಬೇರೆಯವ್ರನ್ನ ಕೊಟ್ಟು ಮದುವೆ ಮಾಡ್ತಾರೆ ಅಂತ ಭಯ ಪಡ್ಕೊಂಡು ಬೆಂಕಿ ಮೇಲೆ ನಿಂತಾಗ ನಿಂತಿದ್ದೀನಿ.
ನೋಡಿದ್ರೆ ಆಮೇಲೆ ಫೋನ್ ಮಾಡ್ತೀನಿ ಅಂತ್ಯ. ವಾಟ್ ಡು ಯು ಮೀನ್ ಚಂದು? ಶ್ರುತಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಯಾರೋ ಕಾರಿಂದ ಅಮ್ಮನ ಬ್ಯಾಗ್ ಕತ್ಕೊಂಡು ಹೋಗ್ತಾಳೆ. ನಾನು ನಿನ್ ಜೊತೆ ಮಾತಾಡ್ಬೇಕು ಅಂತ ಒದ್ದಾಡ್ತಾ ಇದೀನಿ, ನೀನ್ ನೋಡಿದ್ರೆ ಕತೆ ಕಟ್ತಿದ್ಯಾ? ನಾ ಸುಳ್ಳು ಹೇಳ್ತಿಲ್ಲ, ಕತೆನೂ ಕಟ್ತಿಲ್ಲ. ಅಮ್ಮನ ಮೇಲಾಣೆ. ಚಂದು, ಚಂದು, ಛೆ! ಏನಮ್ಮ ನಿನ್ನ ಹೆಸರು? ಲಕ್ಷ್ಮಿ. ಲಕ್ಷ್ಮಿ ಅಲ್ಲ, ಲಚ್ಚಿ. ಎಲ್ರು ಹಂಗೆಯ ಕರೆಯೋದು. ಎಂಥ ಆಪತ್ತಿನ ಗಳಿಗೆಲ್ ಬಂದ್ಯಮ್ಮ. ನೀನು ಬರೆದಿದ್ರೆ ನಾನು ಏನಾಗ್ತಾ ಇದ್ನೋ ಆ ದೇವ್ರಿಗೆ ಗೊತ್ತು. ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ ಮಗಳೇ. ಹುಷಾರಿಲ್ದಾಗ ಹೀಗೆಲ್ಲ ಒಬ್ಬರೇ ಬರಬಾರ್ದು, ಯಾರನ್ನಾದ್ರೂ ಜೊತೆ ಕರ್ಕೊಂಬರ್ಬೇಕು. ನನ್ನ ಮಗ ನನ್ನ ಜೊತೆ ಬಂದಿದ್ದಾನೆ, ಇಲ್ಲೇ ಎಲ್ಲೋ ಇರಬೇಕು. ಅಯ್ಯೋ ಅಕ್ಕ, ಅಪ್ಪಯ್ಯ ಬರೋ ಹೊತ್ತಾಯ್ತು. ಅಯ್ಯೋ ಹೌದಲ್ಲ, ಬಾ ಹಿಂಗೆ ಹೋಗೋಣ. ಹಿಂಗೆ ಹೋದ್ರೆ ಬಿನ್ನೆ ಹೋಗ್ಬೋದು. ಯಾರ ಹೆತ್ ಮಗಳೋ ಏನೋ, ಎಲ್ಲಿದ್ರು ಸುಖವಾಗಿರಮ್ಮ.